ಸುಮಾರು 5,000 ವರ್ಷಗಳ ಹಿಂದೆ 18 ದಿನಗಳ ಕಾಲ ಭೀಕರ ಯುದ್ಧ ನಡೆದ ಆ ಕುರುಕ್ಷೇತ್ರದ ಅಸಲಿ ಜಾಗ ಇವತ್ ಭೂಮಿ ಮೇಲೆ ನಿಜಕ್ಕೂ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಒಂದು ವೇಳೆ ಆ ಜಾಗ ಇವತ್ತಿಗೂ ಇದ್ರೆ ರಕ್ತದ ನದಿಯೇ ಹರಿದಿದ್ದ ಆ ರಣರಂಗ ಇವತ್ಯಾವ ರೂಪದಲ್ಲಿದೆ? ಅಷ್ಟಕ್ಕೂ ಮಿಗಿಲಾಗಿ ಯುದ್ಧ ಬೇಡ ಅಂತ ಅರ್ಜುನ ಅತ್ತು ಕುಳಿತಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ನಿಂತು ಇಡೀ ಜಗತ್ತಿಗೆ ಭಗವದ್ಗೀತೆಯನ್ನ ಬೋಧಿಸಿದ ಹಾಗೂ ಕೃಷ್ಣ ಪರಮಾತ್ಮ ಹೇಳಿದ ಮಾತುಗಳನ್ನ ಕೇಳಿಸಿಕೊಂಡ 5,000 ವರ್ಷಗಳ ಹಳೆಯ ಜೀವಂತ ಸಾಕ್ಷಿಯೊಂದು ನಮ್ಗೆ ಸಿಗುತ್ತೆ ಅಂದ್ರೆ ನಿಜಕ್ಕೂ ನಂಬ್ತೀರಾ? ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ದಯವಿಟ್ಟು ಎಲ್ಲಿನೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಫ್ರೆಂಡ್ಸ್, ಮಹಾಭಾರತ ಅಂದ ತಕ್ಷಣ ನಮ್ಗೆ ನೆನಪಾಗುತ್ತೆ ಹೇಳಿ? ಟಿವಿಯಲ್ಲಿ ಬರೋ ಧಾರಾವಾಹಿ ಅಥವಾ ಅಜ್ಜಿ ಹೇಳಿದ ಕಥೆಗಳು ನೆನಪಾಗುತ್ತೆ ತಾನೆ? ಆದ್ರೆ ಎಲ್ಲಿ ಲಕ್ಷಾಂತರ ಸೈನಿಕರ ರಕ್ತ ಹರಿದಿತ್ತೋ ಆ ಭೀಕರ ರಣರಂಗ ಇಂದು ನಮ್ಮದೇ ಭಾರತದ ಹರಿಯಾಣ ರಾಜ್ಯದಲ್ಲಿದೆ. ಹರಿಯಾಣ ರಾಜ್ಯದಲ್ಲಿರುವ ಒಂದು ಜಿಲ್ಲೆಯ ಹೆಸರೇ ಕುರುಕ್ಷೇತ್ರ. ಕುರುಕ್ಷೇತ್ರ ಇತಿಹಾಸ ಎಂದಿಗೂ ಅಳಿಸಿ ಹೋಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ಇವತ್ತಿನ ನಮ್ಮ ಸರ್ಕಾರ ಆ ಹರಿಯಾಣ ರಾಜ್ಯದಲ್ಲಿರುವ ಇಡೀ ಒಂದು ಜಿಲ್ಲೆಗೆ ಕುರುಕ್ಷೇತ್ರ ಅಂತಲೇ ಕರೀತಾರೆ. ಅಂದ್ರೆ ನೀವು ಇವತ್ತು ಹರಿಯಾಣಕ್ಕೆ ಹೋದ್ರೆ ಕುರುಕ್ಷೇತ್ರ ಅನ್ನೋ ಹೆಸರಿನ ಬೋರ್ಡ್ಗಳು, ಬಸ್ಗಳು ನಿಮ್ಗೆ ನೇರವಾಗಿ ಕಾಣಸಿಗ್ತವೆ. ಈಗ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಹೊಡ್ತಿರ್ಬಹುದು ತಾನೆ, ಇಡೀ ಕುರುಕ್ಷೇತ್ರ ಜಿಲ್ಲೆಯ ತುಂಬೆಲ್ಲ ಯುದ್ಧ ನಡೆದಿತ್ತಾ ಅಂತ? ಆದ್ರೆ ಇಲ್ಲ, ಕುರುಕ್ಷೇತ್ರ ಜಿಲ್ಲೆಯ ತುಂಬೆಲ್ಲ ಯುದ್ಧ ನಡೆದಿರಲಿಲ್ಲ. ಆ ಕುರುಕ್ಷೇತ್ರ ಜಿಲ್ಲೆಯ ಒಳಗೆ ತಾನ್ಸೇರ್ ಅನ್ನುವ ಒಂದು ಮುಖ್ಯವಾದ ಪಟ್ಟಣವಿದೆ. ಆ ಪಟ್ಟಣ ಮತ್ತು ಅದರ ಸುತ್ತಮುತ್ತಲಿನ 16 ಕಿಲೋಮೀಟರ್ಗಳಷ್ಟು ವಿಶಾಲವಾದ ಜಾಗದಲ್ಲಿ 18 ದಿನಗಳ ಕಾಲ ಕುರುಕ್ಷೇತ್ರ ಯುದ್ಧ ನಡೆದಿತ್ತು. ಇನ್ನು ಇದೇ ಕುರುಕ್ಷೇತ್ರ ಜಿಲ್ಲೆಯ ಒಳಗೆ ಜ್ಯೋತಿಷ್ಯರ್ ಅನ್ನುವ ಮತ್ತೊಂದು ಪುಟ್ಟ ಗ್ರಾಮವಿದೆ. ಇದರ ವಿಶೇಷತೆ ಏನ್ ಗೊತ್ತಾ? ಯುದ್ಧ ಶುರುವಾಗುವ ಮುನ್ನ ನನ್ನವರ ಮೇಲೆ ನಾನ್ ಬಾಣ ಬಿಡಲಾರೆ ಅಂತ ಅರ್ಜುನ ಅತ್ತು ಕುಳಿತಾಗ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಅದೇ ಜ್ಯೋತಿಷರ್ ಗ್ರಾಮದಲ್ಲಿ ನಿಂತು ಇಡೀ ಜಗತ್ತಿಗೆ ಭಗವದ್ಗೀತೆಯನ್ನ ಬೋಧಿಸಿದ್ದಾರೆ. ಇಂತಹ ಅದ್ಭುತವಾದ ಕುರುಕ್ಷೇತ್ರ ನಡೆದಿರುವ ಅಸಲಿ ಜಾಗ ಮರೆಯಾಗಬಾರ್ದು ಮತ್ತು ನಶಿಸಿ ಹೋಗಬಾರ್ದೆಂಬ ಒಂದೇ ಉದ್ದೇಶಕ್ಕಾಗಿ 1967ರ ಕಾಂಚಿ ಕಾಮಕೂಟ ಪೀಠದ ಶ್ರೀ ಶಂಕರಾಚಾರ್ಯರು ಕೃಷ್ಣ ಮತ್ತು ಅರ್ಜುನರು ಆಸೀನರಾಗಿರುವ ರಥವನ್ನ ಅಮೃತ ಶಿಲೆಯಿಂದ ಸುಂದರವಾಗಿ ಕೆತ್ತಿಸಿ ಸ್ಥಾಪಿಸಿದ್ದಾರೆ. ಆ ದಿವ್ಯ ಮೂರ್ತಿಗಳನ್ನ ನೋಡ್ತಿದ್ರೆ ಯುದ್ಧ ಭೂಮಿಯ ನಡುವೆ ಕೃಷ್ಣನೇ ಖುದ್ದಾಗಿ ನಿಂತು ನಮ್ ಕರ್ತವ್ಯದ ಪಾಠ ಬೋಧಿಸುತ್ತಿರುವ ದೃಶ್ಯ ಇವತ್ತಿಗೂ ಕೂಡ ನಮ್ ಕಣ್ಣಿಗೆ ಕಟ್ಟಿದಂತಾಗುತ್ತೆ. ಇದು ಕೇವಲ ಕಲ್ಲಿನ ಮೂರ್ತಿಯಲ್ಲ, ಭಗವದ್ಗೀತೆಯ ಉಸಿರನ್ನ ನಮ್ಮ ಮುಂದಿನ ಪೀಳಿಗೆಗೆ ಭದ್ರವಾಗಿ ಉಳಿಸಿಕೊಟ್ಟ ಅಜರಾಮರ ಪ್ರಯತ್ನ. ಕೃಷ್ಣನ ಆ ಮಾತುಗಳನ್ನ ಕೇಳಿಸಿಕೊಂಡ ಆ ಕಾಲದ ಪುರಾತನ ಆಲದ ಮರ ಇವತ್ತಿಗೂ ಆ ಜ್ಯೋತಿಷರ ಗ್ರಾಮದಲ್ಲಿ ಸಾಕ್ಷಿಯಾಗಿ ನಿಂತಿದೆ. ಫ್ರೆಂಡ್ಸ್, ಇದನ್ನೆಲ್ಲವನ್ನು ಕೇಳಿದ್ಮೇಲೆ ಇಂದಿನ ನಮ್ಮ ಯುವ ಜನತೆಗೆ ನನ್ನದೊಂದು ಪುಟ್ಟ ಮನವಿ. ಇವತ್ತು ಟೂರು, ಟ್ರಿಪ್ಪು, ವೀಕೆಂಡ್ ಅಂತ ಹೇಳಿ ಎಲ್ಲೆಲ್ಲೋ ಬೀಚ್ಗಳಿಗೆ ಹಾಗೂ ಪಬ್ಗಳಿಗೆ ಹೋಗಿ ಸಮಯ ಹಾಳು ಮಾಡ್ತೀರಿ. ಆದರೆ ಒಮ್ಮೆಯಾದರೂ ನಮ್ಮ ಸನಾತನ ಧರ್ಮದ ಇಂತಹ ಅದ್ಭುತ ಐತಿಹಾಸಿಕ ತಾಣಗಳಿಗೆ ಒಮ್ಮೆ ಭೇಟಿ ನೀಡಿ. ಎಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನಿಂತು ಭಗವದ್ಗೀತೆಯನ್ನು ಬೋಧಿಸಿದ್ರೋ ಆ ಪುಣ್ಯ ಭೂಮಿಯ ಮಣ್ಣನ್ನು ಸ್ಪರ್ಶಿಸಿದಾಗ ನಮ್ಮ ಮೈ ಮನಗಳಲ್ಲಿ ಸಂಚರಿಸುವ ಆ ಪಾಸಿಟಿವ್ ಎನರ್ಜಿ ಮತ್ತು ಮನಸ್ಸಿಗೆ ಸಿಗುವ ನೆಮ್ಮದಿ ಬೇರೆಲ್ಲೂ ಸಿಗಲು ಸಾಧ್ಯವಿಲ್ಲ. ನಮ್ಮ ಮಹಾಭಾರತ ಕೇವಲ ಟಿವಿಯಲ್ಲಿ ನೋಡುವ ಕಥೆಯಲ್ಲ, ಅದು ನಮ್ಮ ಬದುಕಿಗೆ ದಾರಿ ತೋರುವ ಬೆಳಕು. ಇಂತಹ ಪುಣ್ಯ ಕ್ಷೇತ್ರಗಳಿಗೆ ಭೇಟಿ ನೀಡಿ ನಮ್ಮ ಧರ್ಮ, ನಮ್ಮ ಹೆಮ್ಮೆಯ ಇತಿಹಾಸವನ್ನ ಕಣ್ಣಾರೆ ಕಂಡು ಅನುಭವಿಸಿದ್ರೆ ಖಂಡಿತ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಮುಂದಿನ ಬಾರಿ ಪ್ರವಾಸಕ್ಕೆ ಪ್ಲಾನ್ ಮಾಡುವಾಗ ಇಂತಹ ಪುಣ್ಯ ಭೂಮಿ ನಿಮ್ ಪಟ್ಟಿಯಲ್ಲಿರ್ಲಿ. ನಮ್ಮಲ್ಲಿರೋ ಕೆಲವೊಂದಿಷ್ಟು ಜನ ಮಹಾಭಾರತ ಬರೀ ಒಂದ್ ಕತೆ, ಇದೆಲ್ಲ ಸುಳ್ಳು ಅಂತ ಅಂದ್ಕೊಂಡಿದ್ರು. ಆದ್ರೆ ಇವತ್ ನೋಡಿ, ಕುರುಕ್ಷೇತ್ರದ ಮಣ್ಣು, ಆ ಜ್ಯೋತಿಷರ ಗ್ರಾಮದ ಆಲದ ಮರ ಸುಳ್ಳು ಅಂತ ಹೇಳಿದವ್ರ ಕಣ್ಮುಂದೆ ಬಲವಾದ ಸಾಕ್ಷಿಯಾಗಿ ನಿಂತಿವೆ. ಫ್ರೆಂಡ್ಸ್, ಮಹಾಭಾರತ ಖಂಡಿತವಾಗ್ಲೂ ಸುಳ್ಳಲ್ಲ. ನಮ್ಮ ಜೀವನದ ಅತಿ ದೊಡ್ಡ ಕೈಪಿಡಿ ಅಂದ್ರೆ ಅದ್ ನಮ್ಮ ಮಹಾಭಾರತ ಮತ್ತು ಭಗವದ್ಗೀತೆ. ಹಿಂದೂಗಳಾಗಿ ಹುಟ್ಟಿದ ಮೇಲೆ ನಮ್ಮ ಧರ್ಮದ, ನಮ್ಮ ಮಹಾಭಾರತದ ಇಂಥ ಅದ್ಭುತವಾದ ನೈಜ ಇತಿಹಾಸ ನಮ್ಮ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು.
ಪ್ಲೀಸ್ ಈ ಸತ್ಯ, ಈ ಮಾಹಿತಿ ಪ್ರತಿಯೊಬ್ಬರಿಗೂ ತಲುಪಲೇಬೇಕು. ನಿಮಗೆ ಈ ಮಾಹಿತಿ ನಿಜವಾಗ್ಲೂ ಇಷ್ಟ ಆಗಿದ್ರೆ, ನನ್ನ ಈ ಪ್ರಯತ್ನ ನಿಮ್ಮ ಮನಸ್ಸಿಗೆ ನಾಟಿದ್ರೆ ಪ್ಲೀಸ್ ಈಗಲೇ ಒಂದು ಲೈಕ್ ಮಾಡಿ. ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಹಾಗೂ ನಿಮ್ಗೆ ಗೊತ್ತಿರೋ ಪ್ರತಿಯೊಬ್ಬರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಈ ಅಚ್ಚರಿಗೊಳಿಸುವ ಮಾಹಿತಿ ಗೊತ್ತಾಗಲಿ. ಮಹಾಭಾರತದ ಈ ಸತ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಮ್ಮ ಧರ್ಮವನ್ನು ಉಳಿಸಿ, ರಕ್ಷಿಸಿ, ಬೆಳೆಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.